ದಕ್ಷಿಣ ಭಾರತದ ಹೆಬ್ಬಾಗಿಲಾದ ಕರ್ನಾಟಕ ರಾಜ್ಯದಲ್ಲಿ ತನ್ನ ಹಸಿರ ಸಿರಿಯ ಸೊಬಗು, ಜಲಪಾತಗಳ ಘರ್ಜನೆ ಮತ್ತು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಿಂದ ಹೆಸರುವಾಸಿಯಾದ ಒಂದು ಅದ್ಭುತ ಸ್ಥಳವಿದೆ. ಅದೇ ನಮ್ಮ ಶಿವಮೊಗ್ಗ. ಶಿವಮೊಗ್ಗಕ್ಕೆ ಭೇಟಿ ನೀಡುವುದು ಕೇವಲ ಪ್ರಯಾಣವಲ್ಲ, ಬದಲಾಗಿ ಪ್ರಕೃತಿಯ ಶಾಂತತೆ ಮತ್ತು ಮಲೆನಾಡಿನ ಸೊಗಸನ್ನು ಅನುಭವಿಸುವ ಒಂದು ಅನುಭವವಾಗಿದೆ. ಎಲ್ಲರಿಗೂ ನಮಸ್ಕಾರ. ಮೈತ್ರೇಯ ಕ್ರಾಫ್ಟ್ ಡೈರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನದ ಸಂಭ್ರಮಕ್ಕೆ ನಮ್ಮ ಶಿವಮೊಗ್ಗದ ಪ್ರೇರಣಾ ಕನ್ವೆನ್ಷನ್ ಹಾಲ್ಗೆ ನೀವೆಲ್ಲರೂ ಬರ್ತಿದ್ದೀರಾ ಅಲ್ವಾ? ಶಿವಮೊಗ್ಗಕ್ಕೆ ಬಂದ ಮೇಲೆ ಶಿವಮೊಗ್ಗದಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿರೋ ಉಂಬ್ಳೆಬೈಲು ಎಂಬ ಊರಿನಲ್ಲಿ ನಿರ್ಮಾಣವಾಗಿರುವ ಸಂಜೀವಿನಿ ಪಿರಮಿಡ್ ಧ್ಯಾನ ಕೇಂದ್ರವನ್ನ ನೀವೊಂದ್ಸಲ ವಿಸಿಟ್ ಕೊಡಲೇಬೇಕು. ಪ್ರಕೃತಿ ಮಾತೆಯ ಮಡಿಲಲ್ಲಿ ನಿರ್ಮಾಣವಾಗಿರುವ ಈ ಪಿರಮಿಡ್ ತುಂಬಾ ಡಿಫ್ರೆಂಟ್. ಯಾಕೆ ಅಂದ್ರೆ ಸಂಪೂರ್ಣ ಪ್ರಕೃತಿಯೇ ಈ ಪಿರಮಿಡ್ ಜೊತೆ ಗೆಳೆತನ ಮಾಡಿಕೊಂಡಿದೆ. ಸುತ್ತ ಸೊಂಪಾಗಿ ಬೆಳೆದಿರೋ ಮರಗಳು, ಪ್ರಾಣಿ ಪಕ್ಷಿಗಳ ಕಲರವ, ಪ್ರಕೃತಿ ಮಾತೆಯೇ ಹೇಳಿ ಕಟ್ಟಿಸಿದಂತಿದೆ ಈ ಪಿರಮಿಡ್. ಇನ್ನು ಈ ಪಿರಮಿಡ್ ನ ಎನರ್ಜಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಪ್ರೇರಣೆಯಿಂದ ಶಿವಮೊಗ್ಗದ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಜಯಾ ಸುರೇಶ್ ಅವರಿಂದ ನಿರ್ಮಾಣವಾಗಿರುವ ಈ ಪಿರಮಿಡ್ ಉದ್ಘಾಟನೆ ಬೃಹತ್ ಸಸ್ಯಾಹಾರ ರ್ಯಾಲಿಯೊಂದಿಗೆ ಬ್ರಹ್ಮಶ್ರೀ ಪಿತಾಮಹ ಪ್ರೇಮ್ನಾಥ್ ಹಾಗೂ ಶ್ರೀಮತಿ ಮನೋರಮಾ ಹಾಗೂ ಕೃಷ್ಣಮೂರ್ತಿ ಸರ್ ಇವರಿಂದ ಉದ್ಘಾಟಿಸಲಾಯಿತು. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ನಿರಂತರ ಧ್ಯಾನ ಇಲ್ಲಿ ನಡೆಯುತ್ತಲಿದೆ. ಈ ಪಿರಮಿಡ್ನ ಪಾಸಿಟಿವ್ ಎನರ್ಜಿಯ ಪ್ರಯೋಜನ ಪಡೆದವರು ಸಹಸ್ರಾರು ಜನ. ನೀವು ಕೂಡ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿ ಈ ಪಿರಮಿಡ್ನ ಎನರ್ಜಿಯನ್ನ ಫೀಲ್ ಮಾಡಿ ನೋಡಿ. ಮತ್ತೆ ಮತ್ತೆ ಬನ್ನಿ, ಎಲ್ಲರನ್ನ ಕರೆತನ್ನಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಧನ್ಯವಾದಗಳು.